ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ಭಾಗೇಶ್ ಕರ್ಕೊಳತ್ತೀವಿ. ಭಾಗೇಶ ಕಟ್ಕೊಳ್ರಿ. ಯಡ್ರಾನ್ ತಾಲೂಕು. ಊರ ಕಟ್ಕೊಳ್ರಿ. ಹಾಂ ಸರ್. ಯಡ್ರಾಮಿ ತಾಲೂಕು ಗೋಬರ ಡಿಸ್ಟಿಕ್ ರೀ. ಇದು ನಮ್ದು ಕಂಪ್ನಿ ಧನ್ವಂತಿ ಕಂಪ್ನಿ RPS 76 ರೀ. ಹಾಂ. ನಿಮ್ದು ಮೆಕ್ಕೆಜೋಳ ಕೊಡಿದ್ರಿ. ಹಾಂ. ಇದು ಮೆಕ್ಕೆಜೋಳ ಏನು ಸ್ವೀಟ್ ಕಾರ್ನ್ ಅದ ರೀ? ಸ್ವೀಟ್ ಕಾರ್ನ್ ಯಾವ ಥರ ಬಂದ್ರೆ ಸರ್? ನೀವು ಏನು ಬೀಜ ಉಪಚಾರ ಮಾಡಿರಿ? ಬೀಜ ಫಸ್ಟ್ ಟೈಮ್ ಬೀಜ ಉಪಚಾರ ಮಾಡಿರಿ. ಬೀಜ ಉಪಚಾರ ಮಾಡಿರಿ. ಒಂದೂವರೆ ತಿಂಗಳ ಮೇಲ್ಗಡೆ ಸ್ಪ್ರೇ ಮಾಡಿ ಒನ್ ಟೈಮ್. ಒಂದೂವರೆ ತಿಂಗಳಾದ್ಮೇಲೆ ಸ್ಪ್ರೇ ಮಾಡಿರಿ. ಸ್ಪ್ರೇ ಮಾಡಿ. ಈಗ ಈ ಹೊಡೆದ ಮೇಲೆ ರೀ ಸ್ವಲ್ಪ ಏನು ರಿಸಲ್ಟ್ ಕಾಣ್ತದೆ ರೀ? ಇದಕ್ಕೆ ಚೇಂಜಸ್ ಕಂಡದ ರೀ. ಇಳುವರಿ ನೋಡ್ಬೇಕಷ್ಟೇ. ಇಳುವರಿ ನೋಡ್ಬೇಕು ರೀ. ಚೇಂಜಸ್ ಅಂದ್ರೆ ಆಗ್ಯದ ರೀ. ಲಕ್ಷಣ ಕಾಣ್ತದೆ. ಗ್ರೋತ್ ಕಂಡದ್ರಿ, ಬಟ್ ಇಳುವರಿ ಮೇಲೆ ಡಿಪೆಂಡ್. ಇಳುವರಿ ನೋಡ್ಬೇಕು. ಏನು ಬೆಳಿತೈತಿ ಅದ್ರ ಮೇಲೆ ಡಿಪೆಂಡ್. ಆದ್ರೆ ಲಕ್ಷಣ ಫೇಲ್ ಇಲ್ರಿ. ಫೇಲ್ ಇಲ್ಲ ರೀ. ನೀಟ್ನೆಸ್ ಎಲ್ಲೆಲ್ಲಿ ನೀವು ಬೀಜ ಉಪಚಾರ ಮಾಡಿರಿ ಅಲ್ಲಿ ಚಂದ ಗಿಡನೇ ಚಲೋ ಅದ್ರಿ. ಬೆಳೆ ಹೆಚ್ಚೈತ್ರಿ. ಈಗ ಅಲ್ಲಿಗೆ ಬೀಜ ಉಪಚಾರ ಮಾಡಿಲ್ಲ ಡಿಫ್ರೆಂಟ್ ಅದಲ್ರಿ. ಅಲ್ಲಿ ಕಲರ್ ಚೇಂಜ್, ವೈಟ್ ಮಿಕ್ಸ್, ಬ್ಲೀಚ್ ಹೊಡೆದ ಅಲ್ಲಿ. ಇಲ್ಲಿ ಬ್ಲೀಚ್ ಹೊಡೆದಿಲ್ಲ ರೀ. ಅಂದ್ರೆ ಸೀಡ್ಸ್ ಟ್ರೀಟ್ಮೆಂಟ್ ಮಾಡಕ್ಕೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಲ್ಲ. ಓಕೆ, ಮಾಡಿರೋ ಬೆಳೆನೇ ಬೇರೆ ಅದು. ಮಾಡದಿರೋ ಬೆಳೆ ಈಗ RPS ಯೂಸ್ ಮಾಡಿದ ಬೆಳೆನೇ ಬೇರೆ ಅದ. ಯೂಸ್ ಮಾಡಿರೋದ್ರಿ. ಅಷ್ಟೇ ಬಿಟ್ಟಿರೋದು ಏನ್ರಿ? ಓಕೆ ಓಕೆ ಓಕೆ. ಈಗ ರೈತರಿಗೆ ನಾವು ಹೇಳ್ಬೋದಲ್ರಿ? ಅವಶ್ಯವಾಗಿ ಆಗ್ಬೋದು. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಆದ್ರೆ ಮುಂದೆ ಇದು ಗೊತ್ತಾಗಬೇಕು. ಮುಂದೆ ಇಳುವರಿ ಎಷ್ಟು ಬರ್ತದೆ, ರಿಸಲ್ಟ್ ಎಷ್ಟು ಟನ್ನೇಜ್ ಬರ್ತದೆ, ಎಷ್ಟು ಚೀಲ ಯೂಸ್ ಮಾಡದಿರೋ ಕಡೆ ರಾಶಿ ಮಾಡ್ತೀವಿ. ಇದು ಬೇರೆ ಕಡೆ. ಓಕೆ ಓಕೆ. ಅವಾಗ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಮತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್.